Hello students, welcome to online class. It is my 21st session. In this session, I am going to start third unit, business income. So business, in this session we'll see what do you mean by business, profession, scope of income and section 28 and deemed income. So as we know, an assessee can earn income from how many sources? Total 5 sources. ಒಬ್ಬ ಅಸಸೆ ಒಟ್ಟು 5 ಸೋರ್ಸಿಂದ ಇನ್ಕಮನ್ನು ಆದಾಯವನ್ನು ಗಳಿಸ್ಬೋದು. ಸೊ ಯಾವುದೆಲ್ಲ 5 ಸೋರ್ಸಸ್? ಫಸ್ಟ್ ಒನ್ ಇನ್ಕಮ್ ಫ್ರಮ್ ಸ್ಯಾಲರಿ, ಸೆಕೆಂಡ್ ಒನ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಥರ್ಡ್ ಒನ್ business or professional income, fourth one capital gain, and last fifth one income from other source. So out of these 5 source, now we are starting the third one, that is business and professional income. ಸೊ ಇಲ್ಲಿ ಬಿಸ್ನೆಸ್ ಮತ್ತು ಪ್ರೊಫೆಷನ್ ಎರಡೂ ಕೂಡ ಒಂದೇ ಹೆಡ್ಡಿಗೆ ಬರುವಂತಹ ಎರಡು ಡಿಫರೆಂಟ್ ಇನ್ಕಮ್ಸ್. So first one, business. Section 2, Section 13 defines the term business include any trade, commerce or manufacturer or any adventure or concern in the nature of trade, commerce or manufacture. ಸೊ ಇಲ್ಲಿ ಬಿಸ್ನೆಸ್ ಅಂದರೆ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಏನು ಅಂದರೆ ಯಾವುದೇ ರೀತಿಯಾದಂಥ ಟ್ರೇಡ್ ಆಗಿರ್ಬೋದು, ವ್ಯವಹಾರ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರ್ ಉತ್ಪಾದನೆ ಮಾಡುವುದಾಗಿರ್ಬೋದು, ಆರ್ ಎನಿ ಅಡ್ವೆಂಚರ್ ಆರ್ ಕನ್ಸರ್ನ್ ಇನ್ ದ ನೇಚರ್ ಆಫ್ ಟ್ರೇಡ್, ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಾದಂತಹ ಅಡ್ವೆಂಚರ್ ಆಗಿರ್ಬೋದು, ಕನ್ಸರ್ನ್ ಆಗಿರ್ಬೋದು, ಅಥವಾ ಕಾಮರ್ಸ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರ್ ಆಗಿರ್ಬೋದು, ಇದನ್ನು ನಾವು ಬಿಸ್ನೆಸ್ ಅಂತ ಕರಿತೀವಿ. ಜನರಲಿ ಬಿಸ್ನೆಸ್ ಮೀನ್ಸ್ ರಿಕರಿಂಗ್ ಇಕನಾಮಿಕ್ ಆಕ್ಟಿವಿಟಿ, but for income tax purpose an isolated activity may be termed as business depending upon fact and circumstances. Following elements shall be considered to judge a transaction as business transaction: nature of commodity, intention of the party, efforts applied in a transaction, then a periodicity of transaction, nature of transaction, whether incidental to a business or not. So ಇಲ್ಲಿ ನಿಮಗೆ ನಾರ್ಮಲ್ ಲ್ಯಾಂಗ್ವೇಜಲ್ಲಿ ಅಥವಾ ನಾರ್ಮಲ್ ವರ್ಡಲ್ಲಿ ಬಿಸ್ನೆಸ್ ಅಂದರೆ ಯಾವುದೇ ರೀತಿಯಾದಂಥ ಒಂದು ವ್ಯವಹಾರ ಆದರೆ ಬಿಸ್ನೆಸ್ ಅಂತ ಕರಿತೀವಿ. ಬಟ್ ಇನ್ಕಮ್ ಟ್ಯಾಕ್ಸಲ್ಲಿ ಬಿಸ್ನೆಸ್ ಅಂದರೆ ಒಂದಷ್ಟು ಎಲಿಮೆಂಟ್ಸನ್ನು ಒಳಗೊಂಡಿರಬೇಕಾಗುತ್ತೆ. ಸೊ ಅಲ್ಲಿ ನೇಚರ್ ಆಫ್ ಕಮೋಡಿಟಿ, ಯಾವ ವಸ್ತುವಿಗೆ ಸಂಬಂಧಪಟ್ಟಂಥ ವ್ಯವಹಾರ ಆಗ್ತಾ ಇದೆ, ದೆನ್ ಇಂಟೆನ್ಷನ್ ಆಫ್ ದ ಪಾರ್ಟಿ, ಯಾವ ಉದ್ದೇಶದಿಂದ ಅಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ, ಎಫರ್ಟ್ಸ್ ಅಪ್ಲೈಡ್ ಇನ್ ಟ್ರಾನ್ಸಾಕ್ಷನ್, ಸೊ ಆ ವ್ಯವಹಾರದಲ್ಲಿ ಯಾವ ರೀತಿಯಾದಂಥ ಎಫರ್ಟನ್ನು ಅವ್ರು ಹಾಕ್ತಾ ಇದ್ದಾರೆ, ಪೀರಿಯಾಡಿಸಿಟಿ ಆಫ್ ಟ್ರಾನ್ಸಾಕ್ಷನ್, ಎಷ್ಟು ಸಮಯಕ್ಕೆ ಒಮ್ಮೆ ಇಂಥ ಟ್ರಾನ್ಸಾಕ್ಷನ್ ಆಗ್ತಾ ಇದೆ, ನೇಚರ್ ಆಫ್ ಟ್ರಾನ್ಸಾಕ್ಷನ್, ಸೊ ಆ ಟ್ರಾನ್ಸಾಕ್ಷನ್ನ ನೇಚರ್ ಯಾವ ರೀತಿ ಇದೆ, ಅಂದರೆ ವೆದರ್ ಇನ್ಸಿಡೆಂಟಲ್ ಟು ಎ ಬಿಸ್ನೆಸ್ ಆರ್ ನಾಟ್, ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿದ್ದ ಅಥವಾ ಅಲ್ವಾ. ಸೊ ಇದೆಲ್ಲ ಕೂಡ ಪೂರಕವಾಗಿ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಿದ್ದು ಆಗಿದ್ದರೆ ಅದನ್ನು ನಾವು ಬಿಸ್ನೆಸ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೇವೆ. ನೆಕ್ಸ್ಟ್ ಪ್ರೊಫೆಷನ್. Section 2, Section 36, profession includes vocation. Profession requires purely intellectual skill or manual skill on the basis of some special learning and qualification gathered through past training or experience. Example, chartered accountant, doctors, lawyers, etc. Professional skill can be acquired only after patient study in a particular system, either a college, university or institute, and application, that is experience. ಸೊ ಇಲ್ಲಿ ಬಿಸ್ನೆಸ್ಗೂ ಪ್ರೊಫೆಷನ್ಗೂ ಡಿಫ್ರೆನ್ಸ್ ಇದೆ. ಪ್ರೊಫೆಷನಲ್ ಇನ್ಕಮ್ ಅಂದರೆ ಇಲ್ಲಿ ಒಬ್ಬ ಪ್ರೊಫೆಷ್ನಲ್ ಎಕ್ಸ್ಪರ್ಟೈಸ್ ಅಥವಾ ಪ್ರೊಫೆಷ್ನಲ್ ಪರ್ಸನ್ ಆಗಬೇಕಂದ್ರೆ ಅವನಿಗೆ ಒಂದಷ್ಟು ಪ್ರೊಫೆಷ್ನಲ್ ಸ್ಕಿಲ್ಸ್ ಗೊತ್ತಿರಬೇಕಾಗುತ್ತೆ. ಆ ಪ್ರೊಫೆಷ್ನಲ್ ಸ್ಕಿಲ್ಸನ್ನು ಬರೀ ಎಕ್ಸ್ಪೀರಿಯನ್ಸಲ್ಲಿ ಕಲೀಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ನಾವು ಎಜುಕೇಷನ್ ಮುಖಾಂತರ ಪಡ್ಕೊಂಡಿರಬೇಕಾಗುತ್ತೆ. ಸೊ ಇಲ್ಲಿ ಯಾರನ್ನ ನಾವು ಪ್ರೊಫೆಷ್ನಲ್ಸ್ ಅಂತ ಕರಿತೀವಿ ಅಂತಂದರೆ, ಚಾರ್ಟರ್ಡ್ ಅಕೌಂಟೆಂಟ್ ಇರ್ಬೋದು, ಸಿ ಅಂತ ಕಲಿರ್ತೀರಲ್ಲ, ಚಾರ್ಟರ್ಡ್ ಅಕೌಂಟೆಂಟ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಲಾಯರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಇವ್ರನ್ನೆಲ್ಲ ನಾವು ಪ್ರೊಫೆಷ್ನಲ್ಸ್ ಅಂತ ಕರಿತೀವಿ. ಓಕೆ, ಇವರಿಗೆ ಆ ಪ್ರೊಫೆಷ್ನಲ್ ಸ್ಕಿಲ್ ಹೇಗೆ ಬಂದಿರುತ್ತೆ? ಒಂದು ಕಾಲೇಜಲ್ಲಿ ಓದಿರ್ತಾರೆ, ಯೂನಿವರ್ಸಿಟಿಯಲ್ಲಿ ಓದಿರ್ತಾರೆ, ಅಥವಾ ಯಾವುದೇ ಇನ್ಸ್ಟಿಟ್ಯೂಟಲ್ಲಿ ಓದಿರ್ತಾರೆ. ಆ ನಂತರ ಅದರ ಅಪ್ಲಿಕೇಶನಿಂದ ಎಕ್ಸ್ಪೀರಿಯನ್ಸ್ ಕೆಲಸ ಮಾಡಿದಾಗೆ
ಅದರ ಎಕ್ಸ್ಪೀರಿಯೆನ್ಸಿಂದ ಅವರಿಗೆ ಆ ಸ್ಕಿಲ್ಸ್ ಎಲ್ಲ ಬಂದಿರುತ್ತೆ. ಅದರಿಂದ ಅವರು ಆದಾಯವನ್ನು ಗಳಿಸ್ತಾರೆ. ಡಾಕ್ಟರ್ಸ್ ಇರ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ ಇರ್ಬೋದು, ಲಾಯರ್ಸ್ ಇರ್ಬೋದು. ಸೊ ಅದರಿಂದ ಬಂದ ಇನ್ಕಮನ್ನು ನಾವು ಪ್ರೊಫೆಷ್ನಲ್ ಇನ್ಕಮ್ ಅಂತ ಸಪ್ರೇಟಾಗಿ ಬಿಸ್ನೆಸ್ ಇನ್ಕಮ್ ಅಂಡರಲ್ಲೇ ತೋರಿಸ್ತೇವೆ. ನೆಕ್ಸ್ಟ್, ವೊಕೇಶನ್. ವೊಕೇಶನ್ ಇಂಪ್ಲಾಯ್ಸ್ ನ್ಯಾಚುರಲ್ ಎಬಿಲಿಟಿ ಆಫ್ ಎ ಪರ್ಸನ್ ಟು ಡೂ ಸಮ್ ಪರ್ಟಿಕ್ಯುಲರ್ ವರ್ಕ್. ಈಗ ಮೇಲ್ಗಡೆ ಪ್ರೊಫೆಷನ್ ಅನ್ನೋದು ಯೂಶ್ವಲಾಗಿ ಅವರಿಗೆ ಸ್ಕಿಲ್, ಎಜುಕೇಷನ್ ಮುಖಾಂತರ ಕಲ್ತಿರುವಂಥ ಸ್ಕಿಲ್, ಅದು ಒಂದಷ್ಟು ಕ್ವಾಲಿಫಿಕೇಷನಿಂದ ಬರುವಂಥದ್ದು. ಅದೇ ವೊಕೇಶನ್ ಅಂದರೆ ಇದಕ್ಕೆ ಆ ರೀತಿಯಾದಂಥ ಯಾವುದೇ ಎಜುಕೇಷನ್ ಬೇಕು ಅಂತ ಇಲ್ಲ, ನ್ಯಾಚುರಲ್ ಆಗಿ ಬಂದಿರುವಂಥ ಒಂದಷ್ಟು ಎಬಿಲಿಟಿ ಇರುತ್ತೆ. ಎಬಿಲಿಟಿ ಆಫ್ ಎ ಪರ್ಸನ್ ಟು ಡೂ ಸಮ್ ಪರ್ಟಿಕ್ಯುಲರ್ ವರ್ಕ್. ಎಕ್ಸಾಂಪಲ್ ಸಿಂಗಿಂಗ್ ನೋಡಿ, ಸಿಂಗಿಂಗ್, ಡ್ಯಾನ್ಸಿಂಗ್ ಇದೆ ನೋಡಿ, ಇದೆಲ್ಲ ನ್ಯಾಚುರಲ್ ಆಗಿ ಬಂದಿರುತ್ತೆ ಯೂಶ್ವಲ್ ಆಗಿ. ಹಾಗಾಗಿ ಇದನ್ನು ನಾವು ವೊಕೇಶನ್ ಅಂತ ಕರಿತೀವಿ. ದ ಟರ್ಮ್ ವೊಕೇಶನ್ ಈಸ್ ಡಿಫ್ರೆಂಟ್ ಫ್ರಮ್ ದ ಟರ್ಮ್ ಹಾಬಿ. ಹಾಬಿ, ವೊಕೇಶನ್ ಎರಡು ಸೇಮ್ ಅಲ್ಲ. ವೊಕೇಶನ್ ಮಸ್ಟ್ ಹ್ಯಾವ್ ದ ಅರ್ನಿಂಗ್ ಫೀಚರ್. It can be treated as an earning means by which a man passes his life. Unlike profession, vocation does not require a degree or special learning. ಅಲ್ಲಿ ಮೇಲ್ಗಡೆ ಪ್ರೊಫೆಷನ್ಗೆ ಡಿಗ್ರಿ ಅನ್ನೋದು ಬೇಕು, ಸ್ಪೆಷಲ್ ಎಫರ್ಟ್ ಓದಲಿಕ್ಕೆ ಬೇಕೇ ಬೇಕು. ಅದೇ ವೊಕೇಶನ್ಗೆ ಯಾವುದೇ ರೀತಿಯಾದಂಥ ಡಿಗ್ರಿ ಬೇಕು ಅಂತ ಇಲ್ಲ, ಸ್ಪೆಷಲ್ ಆಗಿ ಓದಬೇಕು ಅಂತ, ಪ್ರಿಪೇರ್ ಆಗಬೇಕಂತ ಏನೂ ಇಲ್ಲ. Then chargeability of or scope of under section 28. As per section 28, income from business or profession carried on during the previous year shall be chargeable to tax. The following items of income shall be chargeable to tax under the head profit and gain of business or profession. ಈಗ ಏನು ಈ ಮೂರನೇ ಹೆಡ್ ಇದೆಲ್ಲ ಬಿಸ್ನೆಸ್ ಇನ್ಕಮ್, ಇದರಲ್ಲಿ ಯಾವುದೆಲ್ಲ ಇನ್ಕಮನ್ನು ಈ ಹೆಡ್ಡಲ್ಲಿ ತೋರಿಸ್ತೀವಿ ಅಂತ, ಬಿಸ್ನೆಸ್ ಹೆಡ್ಡಲ್ಲಿ ಬರುತ್ತೆ ಅಂತ ಇಲ್ಲಿ ಕೆಳಗಡೆ ಒಂದಷ್ಟು ಇಂಪಾರ್ಟೆಂಟ್ ಲಿಸ್ಟ್ ಕೊಟ್ಟಿದ್ದೀವಿ. ಫಸ್ಟ್ ಒನ್, ಪ್ರಾಫಿಟ್ ಆ್ಯಂಡ್ ಗೇನ್ ಆಫ್ ಎನಿ ಬಿಸ್ನೆಸ್ ಆರ್ ಪ್ರೊಫೆಷನ್. ಸೊ ಇಲ್ಲಿ ಅಸೆಸ್ಸಿ ಅವನ ಹೆಸರಲ್ಲಿ ಯಾವುದೇ ರೀತಿಯಾದಂಥ ಬಿಸ್ನೆಸ್ಸನ್ನು ಮಾಡಿ ಆ ಬಿಸ್ನೆಸ್ಸಿಂದ ಲಾಭ ಗಳಿಸಿದ್ರೆ ಆ ಅಮೌಂಟನ್ನು ಬಿಸ್ನೆಸ್ ಇನ್ಕಮಲ್ಲಿ ತೋರಿಸ್ಬೇಕಾಗುತ್ತೆ. ದೆನ್ ಕಾಂಪನ್ಸೇಷನ್ ಟು ಮ್ಯಾನೇಜ್ಮೆಂಟ್ ಏಜೆನ್ಸಿ. ಸೊ ಹಿಯರ್ ಎನಿ ಕಾಂಪನ್ಸೇಷನ್ ಡ್ಯೂ ಟು ಆರ್ ರಿಸೀವ್ಡ್ ಬೈ ಎ ಪರ್ಸನ್ ಇನ್ ಕನೆಕ್ಷನ್ ವಿತ್ termination or modification of contract relating to management of affairs of an Indian company or any other company, or termination or modification of a contract relating to agency for business activity in India, or vesting of the management of any business and property in favor of government or any corporation owned by government under any law in force. ಸೊ ಅಂದರೆ ಇಲ್ಲಿ ಕಂಪನಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಕಾಂಟ್ರಾಕ್ಟನ್ನು ಮಾಡಿಫೈ ಮಾಡೋದಿಗೆ, ಚೇಂಜಸ್ ಮಾಡುವಾಗ ಅದರಿಂದ ಏನಾದರೆ ಕಾಂಪನ್ಸೇಷನ್ ಬಂದರೆ ಅದು ಬಿಸ್ನೆಸ್ ಇನ್ಕಮಲ್ಲಿ ತೋರಿಸಲೇಬೇಕು. ದೆನ್ ಇನ್ಕಮ್ ಆಫ್ ಟ್ರೇಡ್ ಆರ್ ಪ್ರೊಫೆಷನಲ್ ಅಸೋಸಿಯೇಷನ್ಸ್. ಸೊ ನೆಕ್ಸ್ಟ್, ಇನ್ಕಮ್ ಡಿರೈವ್ಡ್ ಬೈ ಎ ಟ್ರೇಡ್, ಪ್ರೊಫೆಷನಲ್ ಆರ್ ಸಿಮಿಲರ್ ಅಸೋಸಿಯೇಷನ್ ಫ್ರಮ್ ರೆಂಡರಿಂಗ್ ಸ್ಪೆಸಿಫಿಕ್ ಸರ್ವಿಸಸ್ ಟು ಇಟ್ಸ್ ಮೆಂಬರ್ಸ್ ಶಾಲ್ ಬಿ ಟ್ಯಾಕ್ಸಿಬಲ್ ಅಂಡರ್ ದಿಸ್ ಹೆಡ್. ಸೊ ಏನಾದರೆ ಈಗ ಅಲ್ಲಿ ಸರ್ವಿಸನ್ನು ಏನಾದರೂ ಕೊಟ್ಟು, ಪ್ರೊಫೆಷ್ನಲ್ ಸರ್ವಿಸಸನ್ನು ಏನಾದರೂ ಕೊಟ್ಟು ಇನ್ಕಮ್ ಏನಾದರೂ ಬಂದರೆ, ಅಥವಾ ಟ್ರೇಡಿಗೆ ಸಂಬಂಧಪಟ್ಟಂತಹ, ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಇನ್ಕಮ್ ಏನಾದರೂ ಬಂದರೆ ಅದನ್ನು ಕೂಡ ಬಿಸ್ನೆಸ್ ಇನ್ಕಮಲ್ಲಿ ತೋರಿಸ್ತಾರೆ. ದೆನ್ ಎಕ್ಸ್ಪೋರ್ಟ್ ಇನ್ಸೆಂಟಿವ್. ನಾವು ಫಾರಿನ್ಗೆ ಗೂಡ್ಸನ್ನು ಎಕ್ಸ್ಪೋರ್ಟ್ ಮಾಡಿದಾಗ ಅದರಿಂದ ಬಂದ ಇನ್ಕಮನ್ನು ಕೂಡ ಬಿಸ್ನೆಸ್ಸಲ್ಲಿ ತೋರಿಸ್ತೀವಿ. ಪರ್ಕ್ಯೂಸಿಟ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್. So the value of any benefit or perquisite, whether convertible into money or not, arising from business or profession shall be taxable under this head. For example, if an authorized dealer of a company receives a car over and above his commission from the company on achieving sale target, then market value of such car shall be taxable under the head business or professional income. ಈಗ ಇಲ್ಲಿ ಪರ್ಕ್ಯೂಸಿಟ್ ಫ್ರಮ್ ಬಿಸ್ನೆಸ್ ಅಂದರೆ ಕೆಲವೊಮ್ಮೆ ಈಗ ನಾವು ಬಿಸ್ನೆಸ್ ಮಾಡ್ತಾ ಇರ್ತೀವಿ, ಯಾವುದೋ ಒಂದು ಸೇಲ್ಸ್ ಫೀಲ್ಡಲ್ಲಿ ಇದ್ದೀವಿ, ಬೇರೆ ಯಾವುದೋ ದೊಡ್ಡ ಕಂಪನಿಯ ಇಂದ ಗೂಡ್ಸನ್ನು ಪರ್ಚೇಸ್ ಮಾಡಿ, ಈಗ ಒಂದು ಸಿಮೆಂಟ್ ಬಿಸ್ನೆಸ್ ಮಾಡ್ತಾ ಇದ್ದೀವಿ, ACC ಸಿಮೆಂಟನ್ನು ಡೀಲರ್ಶಿಪ್ ತೊಗೊಂಡಿದ್ದೀವಿ, ACC ಸಿಮೆಂಟ್ ಇಲ್ಲಿ ಸೇಲ್ ಮಾಡ್ತಾ ಇದ್ದೀವಿ ಅಂತ ಇರಲಿ. ನಾವು ಹೈಯೆಸ್ಟ್ ಸೇಲ್ ಮಾಡಿದ್ರೆ ಕೆಲವೊಮ್ಮೆ ಕಂಪನಿಯಿಂದ ಗಿಫ್ಟ್ ಸಿಗುತ್ತೆ ನಮಗೆ. ಈಗ ನಮಗೆ ಒಂದು ಕಾರನ್ನು ಕಂಪನಿಯವರು ಗಿಫ್ಟಾಗಿ ಕೊಟ್ಟಿದ್ದಾರೆ. ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಲ್ಲ, ತುಂಬ ಚೆನ್ನಾಗಿ ಬಿಸ್ನೆಸ್ ಮಾಡ್ತೀವಿ ಅಂತೇಳಿ ನಮಗೆ ಕಾರನ್ನು ಗಿಫ್ಟಾಗಿ ಕೊಟ್ಟಿದ್ದಾರೆ. ಆವಾಗ ಆ ಕಾರ್ನ ವ್ಯಾಲ್ಯೂ ಇದೆಯಲ್ಲ, ಅದನ್ನು ಕೂಡ ನಾವು ಬಿಸ್ನೆಸ್ ಇನ್ಕಮ್ ಅಂತ ತೋರಿಸ್ಬೇಕಾಗುತ್ತೆ.
ಅದುವೇ ಪರ್ಕ್ಯೂಸಿಟ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅಂತ. ದೆನ್ ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್. ಸೊ ಎನಿ ಇಂಟ್ರೆಸ್ಟ್ ಆರ್ ಸ್ಯಾಲರಿ, ಬೋನಸ್, ಕಮಿಷನ್ ಆರ್ ರೆಮ್ಯುನರೇಷನ್ ರಿಸೀವ್ಡ್ ಬೈ ಎ ಪಾರ್ಟ್ನರ್ ಫ್ರಮ್ ದ ಫರ್ಮ್ shall be taxable as business income in the hands of a partner to the extent allowed in hands of a firm. ಇಲ್ಲಿ ಏನಾದರೆ ನಾವು ಏನಾದರೆ ಪಾರ್ಟ್ನರ್ಶಿಪ್ ಫರ್ಮ್ ಏನಾದರೂ ಮಾಡ್ತಾ ಇದ್ದರೆ, ಬಿಸ್ನೆಸ್ ಜೊತೆ ಬೇರೆ ರೀತಿಯಾದಂಥ ಪಾರ್ಟ್ನರ್ಶಿಪ್ ಫರ್ಮ್ ಮಾಡ್ತಾ ಇದ್ದರೆ, ಆಗ ಈಗ ನಾವು ಪಾರ್ಟ್ನರ್ಶಿಪ್ ಫರ್ಮಲ್ಲಿ ನಮಗೆ ಇಂಟ್ರೆಸ್ಟ್ ಕೊಡ್ತಾರೆ, ಸ್ಯಾಲರಿ ಕೊಡ್ತಾರೆ, ಕಮಿಷನ್ ಕೊಡ್ತಾರೆ, ಅದು ಎಲ್ಲ ಕೂಡ ಬಿಸ್ನೆಸ್ ಇನ್ಕಮಲ್ಲಿ ತೋರಿಸಲೇಬೇಕು. ನೆಕ್ಸ್ಟ್ ಅಮೌಂಟ್ ರಿಸೀವ್ಡ್ ಆರ್ ರಿಸೀವೇಬಲ್ ಫಾರ್ ಸರ್ಟೇನ್ ಅಗ್ರಿಮೆಂಟ್. Any sum, whether received or receivable in cash or in kind under an agreement for not carrying out any activity in relation to any business or profession, or not sharing any know-how, patent, copyright, trademarks, commercial rights or similar nature of information, technique likely to assist in the manufacture or processing of goods or provision for services. ಇಲ್ಲಿ ಅಮೌಂಟ್ ರಿಸೀವ್ಡ್ ಆರ್ ರಿಸೀವೇಬಲ್ ಫಾರ್ ಎ ಸರ್ಟನ್ ಅಗ್ರಿಮೆಂಟ್ ಅಂದರೆ ಕೆಲವೊಮ್ಮೆ ಒಂದು ಬಿಸ್ನೆಸ್ ಮಾಡೋತ್ತಿಗೆ ನಾವು ಒಂದಷ್ಟು ಜನ ಜೊತೆ ಅಗ್ರಿಮೆಂಟನ್ನು ಮಾಡ್ಕೋಬೇಕಾಗುತ್ತೆ. ಸೊ ಯಾವ ರೀತಿಯಾದಂಥ ಅಗ್ರಿಮೆಂಟ್ ಅಂದರೆ, ಕೆಲವೊಮ್ಮೆ ಕಾಪಿರೈಟ್ಸ್, ಟೆಕ್ನಿಕಲ್ ನಾವು ಎಲ್ಲ ಇರುತ್ತೆ. ಈಗ ಕೆಲವೊಂದು ಫಾರಿನ್ ಬ್ರ್ಯಾಂಡೆಡ್ ಪ್ರಾಡಕ್ಟ್ ಇರುತ್ತಲ್ಲ, ಅದನ್ನು ಇಂಡಿಯಾದಲ್ಲಿ ನಾವು ಅವರ ಪರ್ಮಿಷನ್ ಇಲ್ಲದೆ ಮಾಡಲಿಕ್ಕಿರಲ್ಲ, ಪರ್ಮಿಷನ್ ಇರಲ್ಲ. ಓಕೆ. ಮತ್ತು ಆ ನಂತರ ಕೆಲವೊಂದು ಪ್ಲೇಸಲ್ಲಿ ಕೆಲವೊಂದು ಪ್ರಾಡಕ್ಟನ್ನು ಕೆಲವು ಕಂಪನಿಗಳಿಗೆ ಮಾತ್ರ ಮಾಡುವಂಥ ರೈಟ್ಸ್ ಇರುತ್ತೆ. ಬೇರೆಯವರು ಆ ರೀತಿಯ ಸಿಮಿಲರ್ ಪ್ರಾಡಕ್ಟನ್ನು ಮಾಡಲಿಕ್ಕೆ ಪರ್ಮಿಷನ್ ಇರಲ್ಲ, ಯಾಕಂದರೆ ಪೇಟೆಂಟ್ ಪ್ರಾಬ್ಲಮ್ ಬರುತ್ತೆ. ಅಂಥ ಸಂದರ್ಭದಲ್ಲಿ ಒಂದಷ್ಟು ಅಗ್ರಿಮೆಂಟನ್ನು ಇವ್ರು ಮಾಡ್ಕೋತಾರೆ. ಆ ಅಗ್ರಿಮೆಂಟಲ್ಲಿ ಇವ್ರಿಗೆ ಏನಾದರೂ ಅಮೌಂಟ್, ದುಡ್ಡು ಏನಾದರೆ ಬಂದರೆ ಅದು ಕೂಡ ಬಿಸ್ನೆಸ್ ಇನ್ಕಮಲ್ಲಿ ತೋರಿಸ್ಬೇಕಾಗುತ್ತೆ. ದೆನ್ ಕೀ ಮ್ಯಾನ್ ಇನ್ಶೂರೆನ್ಸ್ ಪಾಲಿಸಿ. ಎನಿ ಸಮ್ ರಿಸೀವ್ಡ್ ಅಂಡರ್ ಎ ಕೀ ಮ್ಯಾನ್ ಇನ್ಶೂರೆನ್ಸ್ ಪಾಲಿಸಿ ಇನ್ಕ್ಲೂಡಿಂಗ್ ಬೋನಸ್ ಆನ್ ಸಚ್ ಪಾಲಿಸಿ, ಇಟ್ ಈಸ್ ಟ್ಯಾಕ್ಸೇಬಲ್ ಅಂಡರ್ ದ ಹೆಡ್ ಬಿಸ್ನೆಸ್ ಇನ್ಕಮ್. ಏನಾದರೆ ಈಗ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತಹ ಇನ್ಶೂರೆನ್ಸ್ ಇದು. ಸೊ ಕೀ ಮ್ಯಾನ್ ಇನ್ಶೂರೆನ್ಸ್ ಪಾಲಿಸಿಯನ್ನು ತೊಗೊಂಡು ಅದರಲ್ಲಿ ಅಮೌಂಟ್ ಏನಾದರೂ ನಮಗೆ ಬಂದರೆ ಅದನ್ನು ಬಿಸ್ನೆಸ್ ಇನ್ಕಮಲ್ಲಿ ತೋರಿಸಲೇಬೇಕು. ದೆನ್ ಕನ್ವರ್ಷನ್ ಆಫ್ ಸ್ಟಾಕ್ ಇಂಟು ಕ್ಯಾಪಿಟಲ್ ಅಸೆಟ್. ಕೆಲವೊಮ್ಮೆ ನಮ್ಮಲ್ಲಿರುವಂತಹ ಏನು ಈಗ ಇನ್ವೆಂಟ್ರಿ ಇರುತ್ತಲ್ಲ, ಸ್ಟಾಕ್ ಇರುತ್ತಲ್ಲ, ಅದನ್ನು ಕ್ಯಾಪಿಟಲ್ ಅಸೆಟಾಗಿ ನಾವು ಕನ್ವರ್ಟ್ ಮಾಡಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಕನ್ವರ್ಟ್ ಮಾಡೋತ್ತಿಗೆ ಅದರ ಏನು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇರುತ್ತಲ್ಲ ಇನ್ವೆಂಟ್ರಿದು, ಸ್ಟಾಕ್ದು, ಅದನ್ನು ನಾವು ಇಲ್ಲಿ ಬಿಸ್ನೆಸ್ ಇನ್ಕಮ್ಗೆ ತೋರಿಸ್ಕೋಬೇಕಾಗುತ್ತೆ. ದೆನ್ ಲಾಸ್ಟ್ ಒನ್, ರಿಕವರಿ ಏಜೆಂಟ್ ಸರ್ಟೇನ್ ಕ್ಯಾಪಿಟಲ್ ಅಸೆಟ್ ಕವರ್ಡ್ ಅಂಡರ್ ಸೆಕ್ಷನ್ ಈಸ್ 35 AD. ಸೊ ಎನಿ ಸಮ್ ರಿಸೀವ್ಡ್ ಆರ್ ರಿಸೀವೇಬಲ್ ಇನ್ ಕ್ಯಾಶ್ ಆರ್ ಕೈಂಡ್ ಆನ್ ಅಕೌಂಟ್ ಆಫ್ ಎನಿ ಕ್ಯಾಪಿಟಲ್ ಅಸೆಟ್ ಅದರ್ ದೆನ್ ಲ್ಯಾಂಡ್ ಆರ್ ಗುಡ್ವಿಲ್ being demolished, destroyed, discarded and deferred if the whole of the expenditure on such capital asset has been allowed as a deduction under section 35 AD. ಸೊ ಇಲ್ಲಿ ಕೆಲವೊಮ್ಮೆ ಯಾವ್ದಾದ್ರು ಕ್ಯಾಪಿಟಲ್ ಅಸೆಟನ್ನು ಡಿಸ್ಟ್ರಾಯ್ ಮಾಡಲಿಕ್ಕಿರುತ್ತೆ, ಧ್ವಂಸ ಮಾಡಲಿಕ್ಕಿರುತ್ತೆ, ಕಂಪ್ಲೀಟಾಗಿ ಡೆಮೋಲಿಷ್ ಮಾಡಲಿಕ್ಕಿರುತ್ತೆ. ಆ ರೀತಿ ಡೆಮೋಲಿಷ್ ಮಾಡಿದಾಗ ನಮಗೆ ಅದಕ್ಕೆ ಡೆಮೋಲಿಷ್ ಮಾಡೋದಕ್ಕೋಸ್ಕರ ಏನಾದ್ರು ರಿಕವರಿ ಅಮೌಂಟನ್ನು ಬಂದರೆ ಅಮೌಂಟು, ಅದನ್ನು ಕೂಡ ನಾವು ಬಿಸ್ನೆಸ್ ಇನ್ಕಮಲ್ಲಿ ತೋರಿಸ್ಬೇಕಾಗುತ್ತೆ. ಸೊ ಇದೆಲ್ಲ ಇನ್ಕಮ್ಸ್ ಬಿಸ್ನೆಸ್ ಇನ್ಕಮ್ಗೆ ಬರುವಂಥದ್ದು. ನೆಕ್ಸ್ಟ್ ಡೀಮ್ಡ್ ಇನ್ಕಮ್. ಕೆಲವೊಮ್ಮೆ ನಮ್ಮಲ್ಲಿ ಇನ್ಕಮ್ ಇರುತ್ತೆ, ಅದು ನಿಜವಾಗ್ಲೂ ವ್ಯವಹಾರ ಮಾಡಿ ಬಂದಿರುವಂಥದ್ದಲ್ಲ, ಆದರೂ ಕೂಡ ಅದನ್ನು ನಾವು ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡಬೇಕಾಗುತ್ತೆ. ಅದನ್ನು ನಾವು ಡೀಮ್ಡ್ ಇನ್ಕಮ್ ಅಂತ ಕರಿತೀವಿ. ದ ಫಾಲೋವಿಂಗ್ ಆರ್ ಟ್ರೀಟೆಡ್ ಆಸ್ ಡೀಮ್ಡ್ ಇನ್ಕಮ್. ಫಸ್ಟ್ ಒನ್, ಕ್ಯಾಶ್ ಕ್ರೆಡಿಟ್ ಅಂಡರ್ ಸೆಕ್ಷನ್ 68. The assessee makes a credit entry in his books or accounts in a fictitious name in the name of his friends. Actually, there is not borrowing at all from such person. Such amount is called cash credit. The income tax assessing officer will treat it to the income of the year for which such entry was shown in the account book. ಕೆಲವೊಮ್ಮೆ ನೋಡಿ ಸುಮ್ಮನೆ ಅಕೌಂಟ್ ಬುಕ್ಕಲ್ಲಿ ಬರ್ತಿರ್ತಾರೆ ಅವ್ರ ಫ್ರೆಂಡ್ ಹತ್ರ ದುಡ್ಡು ತೊಗೊಂಡಿದ್ದೀವಿ ಅಂತ. ನಿಜವಾಗ್ಲೂ ಆ ಥರ ಯಾವುದೇ ದುಡ್ಡನ್ನು ಅವರು ತೊಗೊಂಡಿರಲ್ಲ. ಬಟ್ ಆ ಥರ ಏನಾದರೂ ಇದ್ದರೆ ಅದನ್ನು ಬಿಸ್ನೆಸ್ ಇನ್ಕಮಲ್ಲಿ ತೋರಿಸ್ಕೋಬೇಕಾಗುತ್ತೆ. ದೆನ್ ಅನ್ಎಕ್ಸ್ಪ್ಲೇನ್ಡ್ ಮನಿ ಅಂಡರ್ ಸೆಕ್ಷನ್ 69A. If the assessee is found to be in possession of money, bullion, etc., and is owner thereof but fails to give satisfactory explanation regarding the source, the same will be deemed the income of the assessee. ಕೆಲವೊಮ್ಮೆ ದುಡ್ಡಿರುತ್ತೆ, ಬಟ್ ಆ ದುಡ್ಡು ಎಲ್ಲಿಂದ ಬಂದಿದ್ದು ಅಂತ ಅವರು ಮೆನ್ಷನ್ ಮಾಡಲ್ಲ, ಎಕ್ಸ್ಪ್ಲೇನ್ ಮಾಡಿರಲ್ಲ. ಆ ಥರ ಏನಾದರೂ ದುಡ್ಡಿದ್ರೆ ಅದಕ್ಕೂ ಟ್ಯಾಕ್ಸ್ ಕಟ್ಟಲೇಬೇಕು ಬಿಸ್ನೆಸ್ ಇನ್ಕಮಲ್ಲಿ. ದೆನ್ ಅನ್ಎಕ್ಸ್ಪ್ಲೇನ್ಡ್ ಎಕ್ಸ್ಪೆಂಡಿಚರ್. If the assessee fails to offer proper explanation regarding the expenditure incurred by him in the previous year, the same may be deemed to be his income. ಸೊ ಇಲ್ಲಿ ಏನಾದರೆ ಈಗ ಹೋದ ವರ್ಷ ಫಾರ್ ಎಕ್ಸಾಂಪಲ್
ಸಸಿಯ ಮಗ ಅಥವಾ ಮಗಳಿಗೆ ಮದುವೆ ಮಾಡಿರ್ತಾನೆ, ಒಂದು 10 ಲಕ್ಷ ಖರ್ಚು ಮಾಡಿದ್ದೀನಿ ಅಂತ ಅವ್ನು ಹೇಳ್ತಾನೆ. ಬಟ್ ಒಂದು 5 ಲಕ್ಷಕ್ಕೆ ಮಾತ್ರ ಇವನು ಲೆಕ್ಕ ಕೊಡ್ತಾನೆ ಕರೆಕ್ಟಾಗಿ. ಇನ್ನು 5 ಲಕ್ಷ ಯಾವ ರೀತಿ ಖರ್ಚು ಮಾಡಿದ್ದಾನೆ ಅಂತ ಲೆಕ್ಕ ಇರೋದಿಲ್ಲ. ಆ ಅನ್ಎಕ್ಸ್ಪ್ಲೇನ್ ಎಕ್ಸ್ಪೆಂಡಿಚರ್ ಉಂಟಲ್ಲ, ಅದಕ್ಕೆ ಅವನು ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ ಬಿಸ್ನೆಸ್ ಇನ್ಕಮಲ್ಲಿ. ಥ್ಯಾಂಕ್ ಯು.